ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಾಷ್ಟಕ್ಕೆ ಇಡ್ಲಿ ಮಾಡಕತ್ತೀನಿ ರೀ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇಡ್ಲಿನ ನಾ ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ. ನಿನ್ನೆ ನೈಟ್ ರವಾ ಮತ್ತು ಉದ್ದಿನಬೇಳೆ ನೆನೆ ಹಾಕಿ ಇಡ್ಲಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿನಿ, ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡಿನಿ ರೀ. ಇವಾಗ ಮೊದಲು ಸಾಂಬಾರು ಮಾಡ್ಕೊತೀನಿ. ಪಾಲಕ್ ಹಾಕೊಳಕತ್ತೀನಿ ರೀ. ತೊಗರಿ ಬೇಳೆ ಹಾಕೊಳಕತ್ತೀನಿ, ಸ್ವಲ್ಪ ಚೆನ್ನಾಗಿ ಬೇಳೆ ಹಾಕೊಳಕತ್ತೀನಿ ರೀ. ಮೊದಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿನಿ ಚೆನ್ನಾಗಿ ಬೇಳೆ ಅದ. ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಕರಿಬೇವು ಹಾಕೊಳಕತ್ತೀನಿ ರೀ. ಒಂದು ಅರ್ಧ ಚರ್ಗಿ ನೀರು ಹಾಕೋತೀನಿ ರೀ. ಒಂದು ಚರ್ಗಿ ಹಾಕೊಂಡಿನಿ ಫುಲ್ಲ. ಒಂದು ಸ್ಪೂನ್ ಹಾಕಿರ್ತೇನೆ ರೀ. ಸ್ಪೂನ್ ಹಾಕಿಟ್ರೆ ಅದು ನೀರು ಉಕ್ಕಿ ಬರಂಗಿಲ್ಲ. ಎರಡು ಸಿಟಿ ಆಗೋತನ ಇಡ್ತೇನೆ ರೀ. ನಿನ್ನೆ ರಾತ್ರಿ ಮೆಂತೆಕಾಳು ನೆನೆ ಹಾಕಿಟ್ಟಿದ್ದೆ ನೀರಾಗ. ಅದನ್ನು ಕುಡಿದ ಮತ್ತೆ ಮುಂದಿನ ಕೆಲಸ ಎಲ್ಲ ಮಾಡ್ಕೊತೀನಿ. ಇವಾಗ ಇಡ್ಲಿ ಹಾಕಿಟ್ಕೋತೀನಿ ಎಲ್ಲ. ಫಸ್ಟ್ ನೀರು ಕಾಯಿಕಿರ್ತೇನೆ ರೀ. ಒಂದು ಸ್ಪೂನ್ ಉಪ್ಪು ಹಾಕೋತೇನೆ ರೀ ದೋಸೆ ಹಿಟ್ಟಿಗೆ, ಇಡ್ಲಿ ಹಿಟ್ಟಿಗೆ. ತಣ್ಣಗಿರೋದ್ರಿಂದ ಜಾಸ್ತಿ ಹುಳಿ ಬಂದಿಲ್ಲ ಇಡ್ಲಿ ಹಿಟ್ಟು, ಆದ್ರೆ ಒಂದು ಸ್ವಲ್ಪ ಬಂದದ್ರೆ ಅಷ್ಟೇ ಸಾಕು. ಇವಾಗ ಎಲ್ಲ ಇಡ್ಲಿ ಪ್ಲೇಟ್ ಮನೆಗೂ ಎಣ್ಣೆ ಹಚ್ಕೊತೇನೆ ರೀ. ಇಡ್ಲಿ ಹಾಕೋತೇನೆ ರೀ ಒಂದೊಂದೇ ಮನೆಯೊಳಗೆ. ಇಡ್ಲಿ ಹಿಟ್ಟೆಲ್ಲ ಹಾಕೊಂಡೇವಿ. ಇವಾಗ ಬೇಯಕ್ಕೆ ಇಡ್ತೇನೆ. ಒಂದು 10 ಮಿನಿಟ್ಸ್ ಇಡ್ತೀನಿ. 10 ಮಿನಿಟ್ಸ್ ಒಳಗೆ ಬೇಯ್ತಾವೆ. ಹೇಳ ಅದಕ್ಕೆ ನಿಮ್ಗೆ ಫಾಸ್ಟ್ ಮಾಡ್ಕೊರಿ ಅಂತ ಹೇಳಿದೆ. ಸ್ಕೂಲ್ ಡ್ರೆಸ್ ಐರನ್ ಮಾಡೋದಿತ್ರಿ, ಅದಕ್ಕೆ ಸ್ವಲ್ಪ ಐರನ್ ಮಾಡೋಕ್ಕೆ ಕುಂತೆ. ನಿನ್ನೆ ನೈಟ್ ನೆನಪಾಗಿರಲಿಲ್ಲ, ಮಳೆ ಇತ್ತಲ್ಲ, ಇನ್ನೂ ಒಣಗಿರಲಿಲ್ಲ ಅಂತೇಳಿ ಬಿಟ್ಟಿದ್ದೆ. ಬೆಳಿಗ್ಗೆ ಇವಾಗ ಒಂದು ಸ್ವಲ್ಪ ಟೈಮ್ ಸಿಕ್ಕಿತ್ತು, ಒಂದು 10 ಮಿನಿಟ್ಸ್. ಅದಕ್ಕೆ ಮೊದಲು ಬಡ ಬಡ ಎಲ್ಲ ಡ್ರೆಸ್ ಎಲ್ಲ ಐರನ್ ಮಾಡಿಕೊಟ್ಟೆ ಅವರಿಗೆ. ಟೆನ್ ಮಿನಿಟ್ಸ್ ಆಯ್ತು. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ಬ್ಯಾಳಿ ಎಲ್ಲ ಕುದ್ದಾವ್ರಿ. ಇವಾಗ ಸಾಂಬಾರು ಮಾಡ್ಕೋತೀನಿ. ಲೈಟ್ ಹೋಗ್ಯಾವ್ರಿ, ನೀರು ಕಾಸ್ಬೇಕಾಯ್ತಿ ಗ್ಯಾಸ್ ಮೇಲೆ. ಟೊಮೆಟೊ ಎಲ್ಲ ಸಣ್ಣಗೆ ಕುಟ್ಕೋತೀನಿ. ಮಿಕ್ಸರ್ಗೆ ಹಾಕ್ಬೇಕಂದ್ರೆ ಲೈಟು ಇಲ್ಲರಿ, ಲೈಟ್ ಹೋಗ್ಯಾವು. ಇವಾಗ ಇದ್ರಲ್ಲಿಗೆ ಕಲ್ಲಾಗಿ ಕುಟ್ಕೋತೀನಿ. ಇದ್ರಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಕುದ್ದೈತಿ ಹಂಗು. ಲೈಟ್ ಬಂದು ಗೀಝರ್ ಚಾಲು ಮಾಡೋ. ಇವಾಗ ಸಾಂಬಾರು ಮಾಡ್ಕೋತೀನಿ ರೀ. ನಮ್ಮ ಹಸ್ಬೆಂಡ ಊರಿಗೆ ಹೋಗಿದ್ದಾರೆ. ಎಲ್ಲ ಕಡೆ ಕೆಲಸ ಓಡಾಡಿ ಸಾಕೈತೆ. ಹುಡುಗರು ಸ್ನಾನ ಮಾಡಕ್ಕೆ ಜಲ್ದಿ ಮಾಡೋದಿಲ್ಲ, ಏನಿಲ್ಲ. ಮಾತಾಡ್ಕೋತ ಕುಂತು ಬಿಡ್ತಾರೆ, ಆಟ ಆಡ್ಕೋತ. ಎಣ್ಣೆ ಹಾಕೊಂಡೀನಿ ರೀ. ಇವಾಗ ಎಣ್ಣೆ ಕಾದೈತಿ. ಸಾಸಿವೆ ಹಾಕ್ಕೊಳತ್ತೀನಿ, ಜೀರಿಗೆ, ಸ್ವಲ್ಪ ಕರಿಬೇವು ಹಾಕೋತೀನಿ ರೀ. ಬೆಳ್ಳುಳ್ಳಿ ಕುಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡೀನಿ ಪೇಸ್ಟ್. ಅರಿಶಿನ ಹಾಕೋತೇನೆ ರೀ ಸ್ವಲ್ಪ. ಬೇಳೆ ಮಿಕ್ಸ್ ಮಾಡ್ಕೋತೇನೆ ರೀ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಇವಾಗ ಖಾರ ಹಾಕೋತೇನೆ ರೀ, ಮಸಾಲೆ ಖಾರ. ಸ್ವಲ್ಪ ಸಾರು ಜಾಸ್ತಿ ಐತಿ, ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕೋತೀನಿ. ಇವಾಗೆಲ್ಲ ಒಂದು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುದಿಯಾಕೆ ಬಿಡ್ತೀನಿ.
ಸಾರು ಕುದ್ದದ್ರೆ ಈಗ ಆಫ್ ಮಾಡ್ಕೊತೀನಿ. ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ರೀ ಸಾಂಬಾರ್ಗೆ. ಅದು ನೋಡಿರಿ ಕೊಬ್ಬರಿ ಚಟ್ನಿ ಮಾಡ್ಕೊಳಕತ್ತೀನಿ. ಸ್ವಲ್ಪ ಕೊಬ್ಬರಿ ತೊಗೊಂಡೇನಿ, ಒಂದು 4-5 ಮೆಣಸಿಗೆ ಹಾಕೋತೀನಿ ರೀ. ಪುಟಾಣಿ ತೊಗೊಂಡೀನಿ, ಪುಟಾಣಿ ಹಾಕ್ಕೊಳತ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ, ಆಮೇಲೆ ಉಪ್ಪು ಹಾಕ್ಕೊಳಕತ್ತೀನಿ. ಸ್ವಲ್ಪ ನೀರು ಹಾಕೋತೇನೆ ರೀ. ನೀರು ಹಾಕ್ಕೊಂಡು ಮಿಕ್ಸರ್ಗೆ ಹಾಕೋತೀನಿ. ಈಗ ಚಟ್ನಿ ಮಿಕ್ಸರ್ಗೆ ಹಾಕ್ಕೊಂಡು ಬಂದೆ ರೀ. ಇವಾಗ ಒಂದು ಸ್ವಲ್ಪ ಪಾನಿಗೆ ಕೊಡ್ತೀನಿ. ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಸಾಸಿವೆ ಹಾಕ್ಕೊಂಡೀನಿ, ಕರಿಬೇವು ಹಾಕೋತೀನಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡೀನಿ. ಹಿಂಗೆ ಹಾಕ್ಕೋಬೇಕ್ರಿ. ಹಿಂಗೆ ನನ್ನ ಹತ್ರ ಎಲ್ಲ ಇದಷ್ಟೇ ಹಾಕ್ಕೊಂಡೀನಿ. ಇವಾಗ ಆಫ್ ಮಾಡ್ಕೋತೀನಿ ಗ್ಯಾಸ. ಚಟ್ನಿ ಮಿಕ್ಸ್ ಮಾಡ್ಕೋತೀನಿ ರೀ. ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ. ಇಡ್ಲಿಗೆ ನೀರಿದ್ರೆ ಚಲೋ. ನೋಡಿರಿ ನಮ್ದು ಬಿಸಿ ಬಿಸಿ ಇಡ್ಲಿ ರೆಡಿ ಆಗಿದ್ದಾವೆ. ಈಗ ನಾಷ್ಟ ಹಾಕೊಡ್ತೀನಿ ಹುಡುಗರಿಗೆ. ಮಸ್ತ್ ಸಾಫ್ಟ್ ಆಗಿದ್ದಾವೆ ರೀ. ನೋಡಿರಿ ಫುಲ್ ಸಾಫ್ಟ್ ಆಗಿದ್ದಾವೆ. ಹಾಂ, ಎರಡು ಒಂದೊಳಗೆ ಹಂಗೆ ಹಿಡ್ಕೊಳಕ್ ಹೋಗ್ಬೇಡ. ಇದನ್ನ ಒಯ್ದು ಟೀಚರ್ ಕೈಲಿ ತೆಗಿಸ್ಕೊಂಡ್ ಬಾ. ಸಾಂಬಾರ್ ಸಾಕತ್ತಿಲ್ಲ ಎರಡು ಕೂಡಿ. ಸೋನಿ ನೆನ್ಗಿಸ್ಕೊಂಬೇಕಾ? ಇದು ನಂದಲ್ಲ. ಸೋನಿ ಸರಿ ಸರಿ. ಮಮ್ಮಿ ಇಡ್ಲಿದ ಫ್ರೆಂಡ್ಸ್, ಮೊನ್ನೆ ಮಾರ್ಕೆಟ್ಗೆ ಹೋದಾಗ ನೆಲ್ಲಿಕಾಯಿ ತೊಗೊಂಡು ಬಂದಿದ್ದೆ ರೀ. ಬೆಟ್ಟದ ನೆಲ್ಲಿಕಾಯಿ ಹಂಗೆ ಇಟ್ಬಿಟ್ಟಿದ್ದೆ, ನೆನಪೇ ಇರಲಿಲ್ಲ. ಇವತ್ತು ಜ್ಯೂಸ್ ಮಾಡ್ಕೊಂಡು ಅಂತೇಳಿ ತೊಗೊಂಡು ಬಂದೀನಿ ರೀ. ನೆಲ್ಲಿಕಾಯಿ ಜ್ಯೂಸ್ ಹೆಂಗೆ ಮಾಡೋದು ಅಂತ ತೊಗೊಂಡು ಬರ್ರಿ. ನೆಲ್ಲಿಕಾಯಿ ಎಲ್ಲ ಸಣ್ಣಗೆ ಹೆಚ್ಕೋತೇನೆ ರೀ. ಹಿಂಗೆ ನಾನು 2-3 ನೆಲ್ಲಿಕಾಯಿ ತೊಗೊಂಡೇನಿ ರೀ, ಸಣ್ಣ ಸಣ್ಣವು. ಇವಾಗ ನೋಡ್ರಿ ನಾನು ನೆಲ್ಲಿಕಾಯಿ ಎಲ್ಲ ಹೊಡ್ಕೊಂಡಿನಿ. ಇವಾಗ ಮಿಕ್ಸರ್ ಒಳಗೆ ಹಾಕೋತೀನಿ. ಮಿಕ್ಸರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕ್ತೀನಿ ರೀ. ನೀರು ಸ್ವಲ್ಪ ನೀರು ಹಾಕಿ ಇವಾಗ ಮಿಕ್ಸರ್ ಒಳಗೆ ಹಾಕೊಂಡು ಸಣ್ಣ ಮಾಡ್ಕೋತೀನಿ. ಇವಾಗ ನೋಡ್ರಿ ಪೂರ್ತಿ ಸಣ್ಣ ಆಗೈತಿ. ಇವಾಗ ಇದನ್ನು ಸೋಸ್ಕೋತೀನಿ. ಇವಾಗ ನೋಡ್ರಿ ಈ ಥರ ಫುಲ್ ಸಣ್ಣ ಆಗೈತಿ. ಇದನ್ನು ಸೋಸ್ಕೋತೀನಿ. ಇವಾಗ ಬೆಟ್ಟದ ನೆಲ್ಲಿಕಾಯಿ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ರೀ. ಇದ್ರೊಳಗೆ ವಿಟಮಿನ್ ಸಿ ಇರ್ತದಂತ್ರಿ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರ್ತದಂತ ಇದ್ರೊಳಗೆ. ಮತ್ತು ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ಆತ ರೀ. ಕೂದಲು ಬೆಳವಣಿಗೆ ಆಗ್ತದಂತ ಹೇಳ್ತಾರೆ ರೀ. ಡೈಲಿ 1-2 ನೆಲ್ಲಿಕಾಯಿ ಕುಡಿಯೋದು ಭಾಳ ಚಲೋ ರೀ. 2 ನೆಲ್ಲಿಕಾಯಿ ತಿನ್ನೋದು ಚಲೋ ರೀ. ಇದ್ರ ಪೌಡರು ಸಿಗ್ತೈತೆ ರೀ. ಪೌಡರ್ನು ಯೂಸ್ ಮಾಡ್ಬೋದು. ನೋಡಿ ಪೂರ್ತಿ ಎಲ್ಲ ನೀರೆಲ್ಲ ಬಸಿಯೋ ಥರ ಸೋಸ್ಕೋತೀನಿ. ನೋಡ್ರಿ ಇವಾಗ ಇಷ್ಟ ಆಗೈತಿದ್ದ. ಇದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಸೇರಿಸ್ಕೊತೀನಿ. ಹುಳಿ ಇರ್ತೈತೆ ಭಾಳ, ಒಂಥರ ಒಗರು ಇರ್ತೈತಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಕುಡಿತೀನಿ. ಇದ್ರೊಳಗೆ ಒಂದು ಸ್ವಲ್ಪ ಪುದೀನ ಆಯ್ತಂದ್ರೆ ಪುದೀನ ಹಾಕೋಬೇಕು, ಟೇಸ್ಟ್ ಚಲೋ ಬರ್ತೈತಿ. ಮತ್ತು ಜಾಸ್ತಿ ಇದು ಅನ್ಸೋದಿಲ್ಲ, ಒಗರು ಅನ್ಸೋದಿಲ್ಲ. ಪಾಲಕ್ ಅಥವಾ ಪುದೀನ ಹಾಕೊಂಡು ಕುಡಿಬೇಕು. ನೋಡ್ರಿ ನಮ್ದು ನೆಲ್ಲಿಕಾಯಿ ಜ್ಯೂಸ್ ರೆಡಿ ಆಗೈತಿ. ಇವಾಗ ಟೇಸ್ಟ್ ನೋಡಿದ್ ಬನ್ನಿ ಹೆಂಗಾಗೈತೆ ಅಂತ ಹೇಳಿ. ಫುಲ್ ಹುಳಿ ಐತ್ರಿ. ಹುಳಿ ಇರ್ತೈತಿ. ಬಟ್ ಡೈಲಿ ಕುಡಿಯೋಣ ರೂಢಿ ಆಗಾನ ಏನು ಅನ್ಸಲ್ಲ. ಕುಡಿಯೋಕೆ ಚಲೋ ಅನಿಸ್ತೈತ್ರಿ. ಕುಡಿಬೇಕು ಡೈಲಿ, ಒಳ್ಳೇದ. ಮಾರ್ನಿಂಗ್ ಖಾಲಿ ಹೊಟ್ಟೆ ಒಳಗೆ ಕುಡಿಬೇಕ್ರಿ. ಇದು ಚಲೋ. ಅಲ್ಲೇ ಅಡುಗೆ ಇದೆಲ್ಲ ಇಡ್ಲಿ ಮಾಡಿದ್ದೆ ಇವತ್ತು. ಎಲ್ಲರೂ ಟಿಫಿನ ಕಟ್ಕೊಂಡು ಹೋಗಿದ್ದಾರೆ. ನೋಡ್ರಿ ಬಾಂಡೆದೆಲ್ಲ ಹಾಗೆ ಕುಂತಾವು. ಇವಾಗ ಮೊದಲೆಲ್ಲ ಬಾಂಡೆ ಎಲ್ಲ ತೊಳ್ಕೊತೀನಿ ರೀ. ಈಗ
ಬಾಂಡೆ ಇಟ್ಟು ಬಂದ್ರೆ ಹಂಗೆ ಇಡೋದಾಗ್ತೈತಿ ತೊಳೆಯೋದಾಗಲ್ಲ. ಅದೇ ಮಾಡೋ ಕೈಲೇ ತೊಳ್ಕೊಂಡ್ಬಿಟ್ವಿ ಅಂದ್ರೆ ಆಗ್ಬಿಟ್ಟಿರ್ತೈತಿ. ನೋಡಿರಿ ನಿಮ್ಮ ಗ್ಯಾಸ್ ತಟ್ಟಿ ಎಲ್ಲ ನೀಟಾಗಿ ತೊಳ್ಕೊಂಡೆ. ಇವಾಗ ಸ್ವಲ್ಪ ಸಮಾಧಾನ ಅನ್ಸಕತ್ತ. ಯಾವಾಗ ಕ್ಲೀನ್ ಹಾಕೋದು ಅನ್ನಂಗೆ ಆಗ್ಬಿಟ್ಟಿರ್ತೈತಿ. ಬ್ಲೌಸ್ ಹೊಲ್ಯಾಕತ್ತಿದ್ದೀರಿ. ನಿನ್ನೆ ಇಷ್ಟು ಕಂಪ್ಲೀಟ್ ಆಗೈತೆ. ಇನ್ನು ಇಲ್ಲಿ ಹುಕ್ಸ ಮತ್ತು ಹುಕ್ಸ್ ಹಚ್ಬೇಕು. ಹುಕ್ ಹಚ್ಚಿರ ಮುಗಿತೈತಿ. ನೋಡಿ ಜಾಸ್ತಿ ಡಿಸೈನ್ ಮಾಡೋಕೆ ಬರಂಗಿಲ್ಲ, ಸಿಂಪಲ್ ಡಿಸೈನ್ ಮಾಡೀನಿ. ಹೆಂಗಾಗೈತಿ ಹೇಳ್ರಿ. ಯಾರು ಹೇಳಲ್ಲ ಗೊತ್ತೈತ್ರಿ, ಆದ್ರೆ ನೋಡ್ರಿ ಕಮೆಂಟ್ ಯಾರು ಮಾಡೋಂಗಿಲ್ಲ, ಆದರೂ ನೋಡ್ರಿ. ಹಾಲು ತೊಂಬರೋದಿತ್ತು, ಹಾಲು ಮರೆತು ಬಿಟ್ಟಿದ್ದೆ ರೀ. ಇವಾಗ ನೆನಪಾಯ್ತು. ಇನ್ನು ಹಾಲು ಕಾಯಿಸ್ಬೇಕ್ರಿ. ನಮ್ಮ ಮನೇದ ಅರ್ಧ ಅಂದ ಕಟ್ಸುವ ಈ ಬಟ್ಟೆಗಳು ನೋಡ್ರಿ. ಬಟ್ಟೆ ಒಂದು ಮಡಚಿಟ್ಟಿವಿ ಅಂದ್ರೆ ಮನೆ ಅರ್ಧ ಕಲ್ಲ ಕ್ಲೀನ್ ಹೊಳ್ದಂಗೆ ಆಗ್ತೈತಿ. ಯಾಕಂದ್ರೆ ಯಾವ್ದು ಬೇಕಾದ ತೊಗೊಳ್ದು, ಯಾವ್ದು ಬೇಕಾದ ಅಲ್ಲೇ ಒಗೆಯೋದು. ಹಿಂಗಾಗಿ ಮನೆ ಎಲ್ಲ ಹೊಲಸು ಅನಿಸ್ತೈತಿ. ಫಸ್ಟ್ ಎಲ್ಲ ಬಿಟ್ಟು ಬಟ್ಟೆ ಮಡಚಿಟ್ಕೊಂಡ್ಬಿಟ್ಟು ಭಾಳ ಚಲೋ. ಬಟ್ಟೆ ಮಡಚಿಟ್ಕೊಳಕತ್ತೀನಿ. 2 ದಿನದ ಬಟ್ಟೆ ಹಂಗೆ ಇಟ್ಟಿದ್ದೆ, ಎಲ್ಲ ಮಡಚಿಟ್ಕೊಂಡ್ಬಿಡ್ತೇನೆ ರೀ. ಇದು ಟಾಪ್ ನಾನೇ ಹೊಲ್ದಿದ್ದು ನೋಡ್ರಿ. ಇದು ಟಾಪ್ ಇದು ನಾನೇ ಸ್ಟಿಚ್ ಮಾಡಿದ್ದೆ. ಇಷ್ಟೇ ಕಬೋರ್ಡ್ ಒಳಗೆ ಎಲ್ಲರೂ ಬಟ್ಟೆ ಇಟ್ಬಿಟ್ಟೆ ನೋಡಿ. ಎಲ್ಲರಿಗೂ ಯಾವ್ದು ಬೇಕು ಅನ್ನೋದು ಇಲ್ಲಿ ಬಂದ್ರೆ ಎಲ್ಲ ಸಿಕ್ಬಿಡ್ತಾವ. ಮತ್ತೆ ಟ್ರೆಜರಿ ಒಳಗೆ ಇಡೋದು ಅಲ್ಲಿ ಎಲ್ಲೈತಿ ಇಲ್ಲೇ ಐತಿ ಅದೆಲ್ಲ ಕ್ಯಾಪ್ಕೊತ್ ಕೂಡ ನಾನೇ ಬಂದು ಕೊಟ್ಟಿರ್ತೀನಿ. ಮತ್ತೆಲ್ಲ ಅದಕ್ಕೆ ಎಲ್ಲರಿಗೂ ಸಿಗ್ಲಂತ ಇಲ್ಲೇ ಎಲ್ಲ ಸೆಟ್ ಮಾಡಿರ್ತೀನಿ. 3 ಕಾಣೆ ಅದಾವು, 1 2 3 ಕಾಣೆ ಒಳಗೆ 3 4 ಮಂದಿ ಎಲ್ಲ ಇಟ್ಟಾಗಿರ್ಬಿಟ್ಟೆ. ಬಟ್ಟೆ ಎಲ್ಲ ಮಡಿಚಿಟ್ಟೆ ನೋಡ್ರಿ. ರ್ಯಾಕ್ ಖಾಲಿ ಆಯ್ತು. ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಈಗ ನಮ್ದಿಲ್ಲ ಒಂದು ಕಪ್ ಚಹಾ ಕುಡಿತೀನಿ ರೀ. ಇದು ಪರ್ಸ್ ನೋಡ್ರಿ, ನಾನೇ ಹೊಲ್ದಿದ್ದೆ, ಸ್ಟಿಚ್ ಮಾಡಿದ್ದೆ. ಇದ್ರದ್ದೊಂದು ಡ್ರೆಸ್ ಮಟೀರಿಯಲ್ ತಂದಿದ್ದೆ, ಟಾಪ್ ಐತಿ, ಅದ್ರ ಜೋಡಿ ಸುಮೀರ್ಲಿ ಅಂತೇಳಿ ಒಂದು ಹೊಲ್ದಿದ್ದೆ. ಹೆಂಗಾಗೈತೆ ರೀ ಫ್ರೆಂಡ್ಸ್? ಇಡ್ಲಿ ಹಿಟ್ಟು ನೋಡ್ರಿ ಇವಾಗ ಚಲೋ ತಂಗಿ ಬುರುಗ್ ಬಂದೈತಿ. ಹಿಂಗೆ ಬರಬೇಕು, ಹಿಂಗೆ ಬಂದರೆ ಇಡ್ಲಿ ಚಲೋ ಆಗ್ತಾವೆ. ಇವಾಗ ಮಧ್ಯಾಹ್ನ ಇಡ್ಲಿ ಮಾಡ್ಕೊಳಕತ್ತೀನಿ ರೀ. ಇವಾಗ ಜಸ್ಟ್ ಹುಡುಗರು ಬರ್ತಾರೆ ಸ್ಕೂಲ್ದಿಂದ, ಬಿಸಿ ಬಿಸಿ ತಿಂತಾರೆ. ಇಡ್ಲಿ ಇದ್ದಾಗಂತೂ ಫುಲ್ ಡೇ ಬರೀ ಇಡ್ಲಿನೇ ತಿಂತಾರೆ ಅವರು. ಬೇರೆದು ಮಾಡಿದ್ರೂ ತಿನ್ನಂಗಿಲ್ಲ, ಇಡ್ಲಿನೇ ಬೇಕಂತಾರೆ ಅವರು. ಅದಕ್ಕೆ ಇವಾಗ ಬಿಸಿ ಬಿಸಿ ಮಧ್ಯಾಹ್ನ ಮಾಡಿಕೊಡ್ತೀನಿ. ಟೆನ್ ಮಿನಿಟ್ಸ್ ಇಟ್ನಿ ಅಂದ್ರೆ ಬೇಯ್ದಿರ್ತಾವ್ರಿ. ಚಟ್ನಿನೂ ಇನ್ನೊಂದ್ಸಲ ಮಾಡ್ಕೊಳಕತ್ತೀನಿ ರೀ. ಮುಂಜಾನೆ ಕೊಬ್ಬರಿ ಇದ್ದಿತ್ತಂದ್ರೆ ಅದು ಒಂಥರ ಹುಳಿ ಆದಂಗೆ ಆಗ್ತೈತಿ. ಅದಕ್ಕೆ ಸ್ವಲ್ಪ ಇವಾಗ ಫ್ರೆಶ್ ಮಾಡ್ಕೊಂಡ್ರೆ ಚಲೋ ಆಗ್ತೈತಿ ನೋಡ್ರಿ. ಒಂದು ಚಟ್ನಿ ರೆಡಿ ಆಯ್ತಾ? ನಮ್ಮ ಹುಡುಗರು ನೋಡ್ರಿ ಮನೆ ಬಾಕ್ಸ ಫುಲ್ ಆಗಿಬಿಟ್ಟಾವ ಒಂದು ವರ್ಷನಾಗೆ. ನಾ 500 ರೂಪಾಯಿ ಒಳೆ ಮಾಡೋಕೆ 4 ವರ್ಷ ಒಳೆ ಮಾಡಿದ್ದೆ ರೀ. ಇವು ಫುಲ್ ಆಗ್ತಾವೆ. ಈಗ ಅವ್ರ ಪಪ್ಪ ಕೊಟ್ಟಿದ್ದೆಲ್ಲ ಬರೀ ಇದ್ರಾಗೆ ಹಾಕ್ತಾರೆ ಅವ್ರು. ಒಂದು ಚಲೋ ಆಗ್ಬಿಟ್ರಿ ಅವ್ರ ಹೊಟ್ಟೆ. 1 ರೂಪಾಯಿ ಕೊಟ್ಟರು ಬಂದವ್ರೆ ಚುಪ್ಕತೆ ಹಾಕ್ಬಿಡ್ತಾರೆ ಅವ್ರು. ಇಬ್ರು ಹಂಗೆ ಅದಾರ. ಇಲ್ಲಿ ನೋಡ್ರಿ ಪ್ಯಾಕ್ ಮಾಡಿದಾರೆ, ಫಿಕ್ಸ್ ಹಚ್ಚಾಗಿದಾರ ಯಾರು ತಗೋತಾರ ಅನ್ನೋದು. ಹತ್ತಿರ ಇದ್ದಾಗ ತಗೋತಾರೆ ಅವ್ರು. ಅಯ್ಯೋ ಬಂದ್ರಿ. ಮಧ್ಯಾಹ್ನ ಮಾಡಿದ್ದು ಇಡ್ಲಿ ಭಾಳ ಚಲೋ ಆಗಿದ್ರಿ. ಅದೇ ಹೇಳತ್ತಿದ್ರಿ ನಮ್ಮ ಸ್ಟಾನಿ ಚಲೋ ಆಗ್ಯಾವ ಅಂಥೇಳಿ. ಓಕೆ, ನಮ್ದು ಇವತ್ತಿಂದ ವ್ಲಾಗ್ ಈ ಥರ ಇತ್ತು ನೋಡಿರಿ. ನಿಮ್ಗೆ ಏನಾದರೂ ನಮ್ಮ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್.